ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಮನೆ ಸೈಡಲ್ಲೇ ತರಕಾರಿ ಬೆಳೀತಾ ಇದ್ದೀನಿ. ಸ್ವಲ್ಪ ಎಲ್ಲ ತರಕಾರಿನೂ ಹಾಕ್ಕೊಂಡಿದ್ದೀನಿ. ಮೂಲಂಗಿ, ಕ್ಯಾರೆಟು ಮತ್ತು ಕೊತ್ತಂಬರಿ, ಬಸಳೆ, ಬದನೆಕಾಯಿ ಮತ್ತು ಗಿಡನೆಲ್ಲ ಹಾಕಿದ್ದೀನಿ. ಇದು ನೋಡಿ, ಇದು ಮುಳ್ಳು ಸೌತೆ ಅಂತಾರಲ್ಲ ಅದು. ಅದಕ್ಕೆ ಈಗ ಹೂ ಬಿಟ್ಟಿದೆ, ಬಳ್ಳಿ ಆಗ್ತಾ ಹೊರಟಿದೆ. ಬಳ್ಳಿಯಾದ ಕೋಲೆಲ್ಲ ಕೊಡಬೇಕು ಅದಕ್ಕೆ. ಆಮೇಲೆ ಕ್ಯಾರೆಟ್ ಮತ್ತು ಬೀಟ್ರೂಟ್ ಹಾಕಿದ್ದೀನಿ. ಮೂಲಂಗಿ ಸ್ವಲ್ಪ ಬೇಗನೆ ಬೆಳೆದಿಂದ ಅದನ್ನ ಈ ಸಲ ತೆಗಿಬೇಕು. ಅದು ಒಂದು 2-3 ತೆಗೆದು ಇವತ್ತು ಸಾರು ಮಾಡೋಣ ಅದೇ ಅಂದ್ಕೊಂಡಿದ್ದೀನಿ. ಇದು ಟರ್ನಿಪ್ ನೋಡಿ, ಕೆಂಪು ಮೂಲಂಗಿನೂ ಅಂತಲೂ ಹೇಳ್ತಾರೆ. ಇದಕ್ಕೆ ಟರ್ನಿಪ್ ಇದ್ರ ಹೆಸರು. ಇದು ರೆಡ್ ಕಲರ್ ಇರುತ್ತೆ ಬುಡದಲ್ಲಿ ಗೆಡ್ಡೆ. ಇದು ಕ್ಯಾರೆಟು, ಟರ್ನಿಪ್ ಪಕ್ಕ ಕ್ಯಾರೆಟ್ ಹಾಕಿದ್ದೀನಿ. ಕ್ಯಾರೆಟ್ ನೋಡಿ ಎಷ್ಟು ಗ್ರೀನಾಗಿ ಬಂದಿದೆ. ನಾನಿದು ಫಸ್ಟ್ ಸಲ ಕ್ಯಾರೆಟ್ ಬೆಳೀತಾ ಇರೋದು. ಕೊತ್ತಂಬರಿ ಸೊಪ್ಪಿನ ಎಲೆ ಥರನೇ ಅನಿಸುತ್ತೆ ಇದು ನೋಡೋಕ್ಕೆ. ಚಿಕ್ಕದಾಗಿ ಮನೆ ಸೈಡಲ್ಲೇ ಗಾರ್ಡನ್ ಟೈಪ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತರಕಾರಿನೂ ಬೆಳೆಯೋಣ ಅಂತ. ಇದು ಕೊತ್ತಂಬರಿ ನೋಡಿ, ಫ್ರೆಶ್ ಆಗಿ ಹೆಂಗೆ ನೀಟಾಗಿ ಗ್ರೀನಾಗಿ ಕಾಣ್ತಾ ಇದೆ. ಇದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಮಣ್ಣನ್ನು ಹದ ಮಾಡಿಕೊಂಡು ಸಗಣಿ ಗೊಬ್ಬರ ಮಾತ್ರ ಹಾಕಿ ಬೆಳೆದಿರೋದು. ಮತ್ತು ದಿನಕ್ಕೊಂದ್ಸಲ ನೀರು ಹಾಕ್ತೀನಿ ಅಷ್ಟೇ. ಹೊರಗೆಲ್ಲ ಬಂದಾಗೆ ನೋಡೋಕ್ಕೆ ಒಂದು ಖುಷಿ ಅನಿಸುತ್ತೆ, ಗ್ರೀನಾಗಿ ಹಿಂಗೆ ಕಾಣೋದು. ಮೂಲಂಗಿ ಬೇಗ ಬೆಳೆದ್ಬಿಟ್ಟಿದೆ. 2-3 ಗೆಡ್ಡೆ ಆಗಿದೆ. ಅದನ್ನ ಇವತ್ತು ಕೇಳಬೇಕು. 1-2 ಗೆಡ್ಡೆನ ಕಿತ್ಕೊಂಡು ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತು ಬಸಳೆ ಮತ್ತು ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಮೊಳಕೆ ಬಂದಿದ್ದ ಗೆಡ್ಡೆಗಳಿತ್ತು, ಅದನ್ನು ನಾನು ನೆಟ್ಟಿದ್ದೀನಿ ಸೈಡಿಗೆ. ಆಮೇಲೆ ತೋರಿಸ್ತೀನಿ. ಅದು ಬಸಳೆನೂ ಜಸ್ಟ್ ನೆಟ್ಟಿದ್ದು. ಬಸಳೆ ಇನ್ನೂ ದೊಡ್ಡಕ್ಕೆ ಆಗಬೇಕು. ಅದಾದಮೇಲೆ ಚಪ್ಪರ ಟೈಪ್ ಮಾಡಿ ಅದಕ್ಕೆ ಹಬ್ಬಂಗೆ ಮಾಡಿದರೆ ಚೆನ್ನಾಗಿ ಬರುತ್ತೆ ನೋಡಿ. ಮೂಲಂಗಿಗೆ ಗೆಡ್ಡೆಗಳು ಬರ್ತಾಯಿದೆ, 2-3 ಗೆಡ್ಡೆ ಆಗಿದೆ. ಕ್ಯಾರೆಟ್ ಇನ್ನೂ ಬಂದಿಲ್ಲ, ಸ್ವಲ್ಪ ಲೇಟ್ ಅನಿಸುತ್ತೆ ಕ್ಯಾರೆಟ್ ಬರೋದು. ದಿನ ನೀರು ಹಾಕಿಬಿಟ್ರೆ ಸಾಕು, ಎಷ್ಟು ನೀಟಾಗಿ ಬೆಳ್ಕೊಳ್ಳುತ್ತೆ. ಗ್ರೀನಾಗಿ ಕಾಣ್ತಾ ಇದೆ. ಯಾವುದೇ ಕೆಮಿಕಲ್ ಏನೂ ಯೂಸ್ ಮಾಡದೆ ಬೆಳೆದಿರೋದು. ನೋಡಿ ಗೆಡ್ಡೆ ಕಾಣ್ತಾ ಇದೆ. 2-3ಕ್ಕೆ ಮೂಲಂಗಿ ಗೆಡ್ಡೆಗಳು ಬೆಳ್ಕೊಂಬಂದಿದೆ. ಗಾರ್ಡನ್ ನಮಗೆ ಹೆಚ್ಚು ಅದರಿಂದ ಯೂಸ್ ಆಗೋದಕ್ಕಿಂತ ಖುಷಿ ಕೊಡೋದೇ ಜಾಸ್ತಿ ಇರುತ್ತೆ. ಸೊಪ್ಪೆಲ್ಲ ಹಿಂಗೆ ನೀಟಾಗಿ ಬೆಳೆದಾಗ. ಕೊತ್ತಂಬರಿ ನೋಡಿ ಎಷ್ಟು ನೀಟಾಗಿದೆ. ನಾವು ಅಂಗಡಿಯಲ್ಲಿ ತಂದು ಫ್ರಿಜ್ಜಲ್ಲಿಟ್ಟು ಅದನ್ನು ಮೇಂಟೈನ್ ಮಾಡಿ ಹಾಳಾಗ್ದಂಗೆ ನೋಡ್ಕೊಬೇಕು. ಇದು ನಮಗೆ ಬೇಕು ಅಂದಾಗ 1-2 ನಾವು ತಗೊಬಂದುಬಿಡ್ಬೋದು ಮತ್ತು ಫ್ರೆಶ್ ಆಗೂ ಇರುತ್ತೆ. ಇಲ್ಲಿ 2-3 ಗೆಡ್ಡೆ ಬೆಳೆದಿದೆ, ಕೀಳೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಗಟ್ಟಿ ಇದೆ ನೋಡಿ, ಫ್ರೆಶ್ ಆಗಿ ಹೇಗೆ ಬಂದಿದೆ ಅಂತ, ಹೆಂಗೆ ಬೆಳ್ಕೊಂಡಿದೆ. ನೀರು ಮಾತ್ರ ಹಾಕಿರೋದು ಇದಕ್ಕೆ, ಸಗಣಿ ಗೊಬ್ಬರದಲ್ಲಿ ನೆಟ್ಟಿದ್ದಷ್ಟೇ. ನೀರು ಮಾತ್ರ ಹಾಕಿ ಬೆಳೆಸ್ತಾ ಇದ್ದೀನಿ. ಇಲ್ಲಿಂದ 2 ಬೆಳ್ಕೊಂಡಿದೆ, ಇದನ್ನು ತೆಗ್ಕೊತೀನಿ. ನಮ್ಮ ಮನೆಯಲ್ಲೇ ಬೆಳೆದಿರೋದು ಅನ್ನೋ ಒಂದು ಖುಷಿ ಬೇರೆ ಇರುತ್ತೆ. ಮತ್ತು ಮನೆಯಿಂದ ಹೊರಗೆ ಬಂದಾಗ ಗ್ರೀನಾಗಿ ಕಾಣೋದು ಒಂದು ಮನಸ್ಸಿಗೆ ಖುಷಿ ಕೊಡುತ್ತೆ. ಸೈಡಿಗೆ ನಾನು ಇದನ್ನು ಅಲಸಂದಿ ಕಾಳನ್ನು ಹಾಕಿದ್ದೀನಿ. ಅದಕ್ಕೆ ಬಳ್ಳಿ ಬಂದಿದೆ, ಅದಕ್ಕಿನ್ನು ಕೋಲು ಕೊಡಬೇಕು. ಕೋಲು ಕೊಟ್ಟಾಗ ಅದು ಹಂಗೆ ಅದಕ್ಕೆ ಹರಡ್ಕೊಂಡು ಕಾಯಿ ಬಿಡುತ್ತೆ. ಆಮೇಲೆ ಸ್ವಲ್ಪ ಜಾಗದಲ್ಲಿ ಬೆಂಡೆ ಹಾಕಿದ್ದೀನಿ, ಸ್ವಲ್ಪ ಬೆಂಡೆ. ಆಮೇಲೆ ಅಲೋವೆರಾ ನೆಟ್ಟಿದ್ದೀನಿ, ಇದೇ ಫಸ್ಟ್ ಸಲ. ಅಲೋವೆರಾ ಯೂಸ್ ಮಾಡೋಕ್ಕೆಲ್ಲ ಒಳ್ಳೆಯದಂತ ಹಾಕ್ಕೊಂಡಿದ್ದೀನಿ. ಇದೇ ಬಸಳೆ ಸ್ಟಾರ್ಟಿಂಗಲ್ಲಿ ಹಾಕಿದ್ದಷ್ಟೇ. 2 ಕಲರಲ್ಲಿ ಸಿಕ್ಕಿದ್ದು ನನಗೆ, ಗ್ರೀನ್ ಮತ್ತು ರೆಡ್ಡಲ್ಲಿದೆ ನೋಡಿ. ದಂಟು ನೋಡಿ,
ರೆಡ್ ಕಲರಲ್ಲೂ ಮತ್ತು ಗ್ರೀನಲ್ಲಿದೆ. ಎಲೆ ನೋಡಿ ಫ್ರೆಶ್ ಆಗಿ ಇಷ್ಟು ಗ್ರೀನಾಗಿ ಕಾಣ್ತಾ ಇದೆ. ಇದನ್ನು ಬೆಳೀತಿದ್ದಂಗೆ ಇದಕ್ಕೆ ಕಂಬ ನಿಲ್ಲಿಸಿ ಚಪ್ಪರ ಮಾಡ್ಕೊತೀನಿ. ನಾವು ಎಲ್ಲಿಂದ ತರೋದಕ್ಕಿಂತ ನಮ್ಮ ಮನೆಯಲ್ಲೇ ಬೆಳೆದಿರೋದು ಮತ್ತು ಅದಕ್ಕೇನು ಕೆಮಿಕಲ್ ಹಾಕಿರಲ್ಲ ಅಂತ ಅನಿಸುತ್ತಲ್ಲ, ಅದೊಂದು ಖುಷಿ ಇರುತ್ತೆ. ಇದೇ ಹಲಸಂದೆ ಬಳ್ಳಿ ನಾನು ಹೇಳಿದ್ನಲ್ಲ, ಅದು ಇದನ್ನೇ ಕೋಲ್ ಕೊಡಬೇಕು ಇದಕ್ಕೆ. ಇದು ಬೆಂಡೆ ಈಗ ಹಾಕಿದ್ದು ಜಸ್ಟ್ ಅದಕ್ಕೆ ಎಲೆ ಬಂದಿದೆ. ಅಲೋವೆರಾ ಫ್ರೆಶ್ ಆಗಿ ನಟ್ಟಿದ್ರಿಂದ ಈಗ ಗ್ರೀನಿಗೆ ತಿರುಗ್ತಾ ಇದೆ. ಇಷ್ಟೇ ತರಕಾರಿಗಳನ್ನು ಹಾಕಿದ್ದು. ನಾನೀಗ ಟೊಮೊಟೊ ಮತ್ತು ಇದನ್ನು ಹಾಕಿದ್ದೀನಿ, ಬದನೆನ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದೇ ನನ್ನ ಸಣ್ಣ ಗಾರ್ಡನ್ನು, ವೆಜಿಟೇಬಲ್ ಗಾರ್ಡನ್ನು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.